ಇವತ್ತು ನಮ್ಮ ಮನೆಯಲ್ಲಿ ದುರ್ಗಾ ಪೂಜೆ. ನಮಗೆ ಕಾಡು ಕಾಳು ಮೆಣಸಿನ ಗಿಡ ಸಿಕ್ಕಿತ್ತು. ಇಷ್ಟು ಕಿಸ್ಕರು ಒಟ್ಟಾಗಿದೆ, ತುಂಬಾ ಬೇಕು. ಇದು ಅಳಲೆಕಾಯಿ. ನಮಸ್ತೆ, ನಾನು ನಿಮ್ಮ ಚೈತ್ರ ಕುಂದಾಪುರ. ಇವತ್ತು ನಮ್ಮ ಮನೆಯಲ್ಲಿ ದುರ್ಗಾ ದೀಪ ನಮಸ್ಕಾರ ಮತ್ತೆ ದುರ್ಗಾ ಸಪ್ತಶತಿ ಪಾರಾಯಣ ಇದೆ. ಈ ವಿಡಿಯೋ ನಮ್ಮ ಪ್ರೀ ವೆಡ್ಡಿಂಗ್ ವಿಡಿಯೋದಲ್ಲಿ ಶ್ರೀಕಾಂತ್ ಅವರು ದುರ್ಗಾ ಸಪ್ತಶತಿ ಪುಸ್ತಕ ಹಿಡ್ಕೊಂಡಾಗ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರು, ದುರ್ಗಾ ಸಪ್ತಶತಿ ಪಾರಾಯಣ ಹೇಗ್ ಮಾಡ್ತಾರೆ, ಅದರ ನಿಯಮಗಳ ಬಗ್ಗೆ ಹೇಳಿ ಅಂತ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರು. ಸೊ ಅದಕ್ಕೋಸ್ಕರ ದುರ್ಗಾ ಸಪ್ತಶತಿ ಪಾರಾಯಣ ಮತ್ತು ದುರ್ಗಾದೀಪ ನಮಸ್ಕಾರ ಹೇಗ್ ನಡೆಯುತ್ತೆ, ಅದಕ್ಕೆ ಏನೇನು ತಯಾರಿ ಮಾಡ್ಕೊಂಡಿದ್ದೀವಿ, ನಾವು ಎಲ್ಲಿಂದೆಲ್ಲ ಹೂ ತಂದ್ವಿ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಾನೀಗ ನೈವೇದ್ಯಕ್ಕೆ ಬೇಕಾಗಿರುವಂತಹ ಗೂಡಾನ್ನವನ್ನ ಮಾಡ್ತಾ ಇದ್ದೇವೆ. ಎಲ್ರಿಗೂ ಗೊತ್ತು, ದೇವಿಗೆ ಗೂಡಾನ್ನ ಬಹಳ ಪ್ರೀತಿ ಅಂತ. ಲಲಿತಾ ಸಹಸ್ರನಾಮದಲ್ಲಿ ಅದರ ಉಲ್ಲೇಖ ಕೂಡ ಇದೆ. ಗೂಡಾನ್ನ ಪ್ರೀತ ಮಾನಸ ಅಂತಲೇ ದೇವಿಯನ್ನ ಕರೀತಾರೆ. ಹಾಗಾಗಿ ಗೂಡಾನ್ನ ಹೇಗ್ ಮಾಡ್ತಾರೆ, ಅದರ ನೈವೇದ್ಯ ಹೇಗೆ ತಯಾರಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಬನ್ನಿ. ನಾನು ಗೂಡಾನ್ನ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿರುವಂತಹದ್ದು ಗ್ರೈನ್ ಬ್ರೋ ಅವರ ಏನು ಅನ್ಪಾಲಿಶ್ಡ್ ರೈಸ್. ಈ ಅನ್ಪಾಲಿಶ್ಡ್ ರೈಸ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇವತ್ತು ಭಾರತ ಡಯಾಬಿಟಿಕ್ನ ಹಬ್ಬ ಆಗಿದೆ. ಕಾರಣವೇ ಇವತ್ತು ಪಾಲಿಶ್ಡ್ ರೈಸ್ಗಳನ್ನು ನಾವು ತಿಂತಾ ಇರೋದ್ರಿಂದ, ಕೆಮಿಕಲ್ಗಳನ್ನು ಹಾಕಿ ಪಾಲಿಶ್ ಮಾಡಿ ನಾವು ತಿನ್ನುವ ಆಹಾರವನ್ನು ಕೂಡ ಇವತ್ತು ವಿಷ ಮಾಡಿರುವಂತಹ ಇವತ್ತಿನ ಕಾಲದಲ್ಲಿ ಗ್ರೇನ್ ಬ್ರೋ ಅವರು ಅಥೆಂಟಿಕ್ ಆಗಿರುವಂತಹ ಅನ್ಪಾಲಿಶ್ಡ್ ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಅವರ ಅನ್ಪಾಲಿಶ್ಡ್ ರೈಸ್ ಇಂದ ಇವತ್ತು ನಾನು ಗೂಡಾನ್ನ ಮಾಡ್ತಾ ಇದ್ದೇನೆ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸಿ. ಶಾಸ್ತ್ರ ಪ್ರಕಾರ ಗೂಡಾನ್ನ ಮಾಡೋದಕ್ಕೆ 1 ಪಾವು ಅಕ್ಕಿ ತಗೊಂಡ್ರೆ ಅದರ 16 ಪಟ್ಟು ಅಂದ್ರೆ ಸುಮಾರು 4 kg ಬೆಲ್ಲವನ್ನು ಬಳಸಬೇಕು ಅಂತ ಹೇಳ್ತಾರೆ. ಜೊತೆಗೆ 2 kg ತುಪ್ಪವನ್ನು ಬಳಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನೀಗ ಅದನ್ನ ಮಾಡ್ತೇನೆ, ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಕ್ಷಮಿಸಿ, ಗೂಡಾನ್ನಕ್ಕೆ 2 ಪಟ್ಟು ತುಪ್ಪ ಬಳಸಬೇಕು. 2 kg ತುಪ್ಪ ಅಲ್ಲ, 1 ಪಾವು ಅಕ್ಕಿಗೆ 2 ಪಾವು ಅಂದ್ರೆ ಅರ್ಧ kg ತುಪ್ಪ ಬಳಸಬೇಕು. ಪೂಜೆಗೆ ಬೇಕಾಗಿದ್ದ ಹೂಗಳನ್ನು ಕಲೆಕ್ಟ್ ಮಾಡೋದಕ್ಕೆ ನಾನು ಶ್ರೀಕಾಂತ್ ಕಾಡಿಗೆ ಹೋಗಿದ್ವಿ. ಅಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡೆ. ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಾವು ಮಾಡಿಸ್ತಾ ಇರುವಂತಹ ದುರ್ಗಾ ಪೂಜೆಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕೇಪುಳ ಪುಷ್ಪ ಬೇಕಿತ್ತು. ಯಾಕೆಂದರೆ ದುರ್ಗೆಗೆ ತುಂಬ ಪ್ರೀತಿಯ ಹೂ ಅದು. ತುಂಬ ಹೂ ಬೇಕಾಗಿದ್ದರಿಂದ ನಾನು ಶ್ರೀಕಾಂತ್ ಕಾಡಿಗೆ ಹೋಗಿ ತುಂಬ ಹೂಗಳನ್ನು ಹುಡುಕಿ ತೊಗೊಂಡು ಬಂದ್ವಿ ಕೂಡ. ಒಂದಷ್ಟು ಜನ ಸ್ನೇಹಿತರು ಕೂಡ ಒಂದಷ್ಟು ಹೂವನ್ನು ತಂದು ಕೊಟ್ಟರು ನಮಗೆ. ಕಿಸ್ಕರು ಸಿಗ್ತಾ ಇದೆ. ಇಷ್ಟು ಕಿಸ್ಕರು ಒಟ್ಟಾಗಿದೆ, ತುಂಬ ಬೇಕು. ಇನ್ನು ಪೂರ್ತಿ ಪೂಜೆಗೆ ಬೇಕಾಗುವಷ್ಟು ಇನ್ನೂ ತುಂಬ ಬೇಕು. ಬನ್ನಿ ಹುಡ್ಕೋಣ, ಸಿಗುತ್ತಾ ಅಂತ ನೋಡೋಣ. ಬನ್ನಿ. ಇದು ನೋಡಿ, ಇಷ್ಟು ದೊಡ್ಡದಿದೆ. ತುಂಬ ಡಿಫ್ರೆಂಟ್ ಇದೆ ಇದು. ಯಾಕಂದರೆ ಬೇರೆ ಕಿಸ್ಕರು ಹೂ ಸ್ವಲ್ಪ ಚಿಕ್ಕದಿರುತ್ತೆ, ಆದರೆ ಇದು ನೋಡಿ ತುಂಬ ದೊಡ್ಡದಿದೆ. ಎಳಿಬಾರ್ದು, ಕಟ್ ಮಾಡಲ್ಲೇ. ಚೂಟಿ ಕಟ್ ಮಾಡಿ, ಚೂರು ಕೆಳಗಿಂದಲೇ ಕಟ್ ಮಾಡು, ಅದರ ದಂಡ ಹಾಗೆ. ತುಂಬ ದೊಡ್ಡದಿದೆ ಮಾತ್ರ ಈ ಹೂ. ಈ ಕಿಸ್ಕರು ಹೂವಿನ ಜಾಸ್ತಿ ಅಲ್ಲ, ನೀರಿದೆ. ನೀರಿನ ಕಾರಣಕ್ಕೆಲ್ಲ. ಕಲರ್ ಕೂಡ ತುಂಬ ರೆಡ್ ತರ, ಸ್ವಲ್ಪ ಲೈಟ್ ಇದಿಲ್ಲ. ನಮ್ಮ ಮನೆ ಹತ್ರ ಇರುವ ಕಾಡು ಒಳಗೆ ಹರಿಯುವ ಸಣ್ಣ ಜರಿ ಇದು. ಸಣ್ಣ ತೋಡು, ನೀರು ಹರಿಯುತ್ತೆ. ಆದರೆ ಎಷ್ಟು ತಂಪಿದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ. ಆ ನೀರು ಅಷ್ಟೇ ತುಂಬ ಕ್ಲೀನ್ ಇದೆ. ತುಂಬ ಒಂಥರ ಖುಷಿ ಕೊಡುತ್ತೆ. ಅದನ್ನ ಮುಖಕ್ಕೆ ಹಾಕೊಂಡು ಫುಲ್ ಒಂಥರ ಕೋಲ್ಡ್ ಫೀಲ್ ಕೊಡುತ್ತೆ. ನೋಡಿ, ನಮಗೆ ಕಾಡು ಕಾಳು ಮೆಣಸಿನ ಗಿಡ ಸಿಕ್ಕಿತ್ತು. ಇದು ಕಾಡು ಕಾಳು ಮೆಣಸಂತೆ, ನಂಗೆ ಗೊತ್ತಿರಲಿಲ್ಲ. ಶ್ರೀಕಾಂತ್ ಹೇಳಿದ್ರು ಇದನ್ನು ಔಷಧಿಗಳಿಗೆ ಬಳಸ್ತಾರಂತೆ. ಸೊ ಸುಮಾರಿತ್ತು, 1-2 ಹಿಡ್ಕೊಂಡ್ವಿ. ನೋಡೋಣ, ನೆಡಬೇಕು ಮನೆ ಹತ್ರ ಅನ್ನೋ ಕಾರಣಕ್ಕೆ 2 ಹಿಡ್ಕೊಂಡಿದ್ದೀವಿ. ಇನ್ನೂ ಹೂ ಸಿಕ್ಕಿಲ್ಲ. ಇಷ್ಟು ಹೂ ಸಿಕ್ತು, ಇನ್ನೂ ಬೇಕು ಸುಮಾರು. ಇದು ಕನಪಂಡೆ ಅಂತ. ಯಾವ್ದು ಇದಾ? ಎಂತ ಗಿಡ ಹೆಸರು ಇದು? ಕನಪಂಡೆ. ತುಳುವಲ್ಲಿಯಾ? ಇದೇನಕ್ಕೆ ಉಪಯೋಗ? ಯಾವುದಕ್ಕೂ ಉಪಯೋಗ ಇಲ್ಲ. ಇದು ಸಾಮಾನ್ಯ ಅಂದರೆ ಅದು ಸುನೇನೆ ಇರ್ತದೆ, ಅಂದರೆ ಹಾಲೇ ಬಿಡ್ತದೆ. ಕೆಲವು ಜನರಿಗೆ ಅದರ ಮರದ ಅಡಿಗೆ ಹೋದರೂ ಕೂಡ ಮೈಕೈ ಎಲ್ಲ ದಪ್ಪ ಆಗ್ತದೆ, ಅಷ್ಟು ಪವರ್ ಇರ್ತದೆ. ನೋಡಿ, ಇದು ನನಗೆ ಹೊಸದಾಗಿ ಪರಿಚಯ ಮಾಡಿಕೊಟ್ಟಿದ್ದು ಶ್ರೀಕಾಂತ್. ಕನಪಂಡೆ ಅಂತ ಈ ಗಿಡದ ಹೆಸರು. ಕೆಲವರಿಗೆ ಇದರ ಮರದ ಕೆಳಗಡೆ ಹೋದ್ರೆ ಮೈಯೆಲ್ಲ ದಪ್ಪ ಆಗುತ್ತೆ ಅಂತ ಹೇಳ್ತಾರಂತೆ. ಬರೀ ಸೊನೆ ಬರುವಂತ ಗಿಡ ಅಂತ ಹೇಳ್ತಾರೆ.
ಮತ್ತೆ ಕೆಲವರು ಈ ತಾಂತ್ರಿಕ ಪೂಜೆಗಳಿಗೆ ಈ ಗಿಡವನ್ನು ಬಳಸ್ತಾರಂತೆ, ಗೊತ್ತಿರಲಿಲ್ಲ. ಹೊಸದಾಗಿದೆ ಒಂದು ಗಿಡದ ಬಗ್ಗೆ ಕಲ್ತ್ಕೊಂಡೆ. ಕನಪಂಡೆ ಗಿಡ. ಎಂತ ಇದು? ಇದು ಅಳಲೆಕಾಯಿ. ಇಂಥ ಅಳಲೆಕಾಯಿ. ತ್ರಿಫಲ ಚೂರ್ಣದಲ್ಲಿ ಇದು ಒಂದು ಅಳಲೆ. ತ್ರಿಫಲ ಚೂರ್ಣ ಇದೆಯಲ್ಲ, ತ್ರಿಫಲ ಚೂರ್ಣ. ಹೌದು, ನಾವು ಇದಕ್ಕೆ ಆಯುರ್ವೇದಿಕ್ ಪೌಡರ್ ಹಾಕಿ ನೀರಲ್ಲಿ ಕುಡಿತೀವಲ್ಲ, ಅದರಲ್ಲಿ ಇದು ಒಂದು ತ್ರಿಫಲ, ಮೂರರಲ್ಲಿ. ನೋಡಿ, ಅಳಲೆಕಾಯಿದು ತ್ರಿಫಲ ಚೂರ್ಣ ಅಂತ ನೀವೆಲ್ಲ ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ತಗೊಳ್ತೀರಲ್ಲ, ಆ 3 ಚೂರ್ಣಗಳಲ್ಲಿ ಇದು ಒಂದು. ಯಾವ್ದು? ಇದೇ ಮರನ? ಇದು ಮರ, ಅಳಲೆ ಮರ. ಫುಲ್ ಆಗಿದೆ ನೋಡಿ, ಫುಲ್ ಆಗಿದೆಯಲ್ಲ. ಇದೆಂತ? ಅದು ತುಳುವಲ್ಲಿ ಏನೋ ಹೇಳ್ತಾರೆ, ಹೆಸರು ಗೊತ್ತಿಲ್ಲ, ನಾಯಿಕಾಳೇನೋ ಹೇಳ್ತಾರೆ. ಅದು ಕೋಣಗಳಿಗೆ ಇದನ್ನು ಎಣ್ಣೆ ಮಾಡ್ತಾರೆ, ಕೋಣಗಳಿಗೆ ಹಚ್ಚಲಿಕ್ಕೆ ಎಣ್ಣೆ ಮಾಡ್ತಾರೆ, ಮೈಗೆ ಹಚ್ಚಲಿಕ್ಕೆ. ಇದರಿಂದ ತೋರ್ಸು. ನೋಡಿ, ಇದೊಂಥರ ಬುಗುರಿ ಹಣ್ಣಿನ ಥರ ಇದೆ. ಸೊ ಇದನ್ನ ಕೋಣಗಳಿಗೆ ಮೈ ಹಚ್ಚೋದಕ್ಕೆ, ಎಣ್ಣೆ ಮಾಡೋದಕ್ಕೆ ಉಪಯೋಗ ಮಾಡ್ತಾರಂತೆ. ತುಂಬ ವಿಷಯಗಳನ್ನ ಕಲಿತಾ ಇದ್ದೀನಿ ನಾನಂತೂ ಇಲ್ಲಿಗೆ ಬಂದು. ಸಿಕ್ಕಾಪಟ್ಟೆ ಇದೆ ಅಲ್ಲ ಮರ. ನಾವು ಕಾಡಿಂದ ಅಂತೂ ಇಂತೂ ತುಂಬ ಕಷ್ಟಪಟ್ಟು ಒಂದಷ್ಟು ಕೇಪುಳ ಹೂಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದ್ವಿ. ಇದನ್ನು ಪಾಟಲಿ ಪುಷ್ಪ ಅಂತ ಕೂಡ ಕರೀತಾರೆ, ಜೊತೆಗೆ ಕಿಸ್ಕರ್ ಹೂ ಅಂತ ಕುಂದಾಪುರ ಕಡೆ ಕರೀತಾರೆ. ಇದು ದೇವಿಗೆ ಬಹಳ ಇಷ್ಟ. ಆಯುರ್ವೇದ ಶಾಸ್ತ್ರದಲ್ಲಿ ಕೂಡ ಇದಕ್ಕೆ ತುಂಬ ಮಹತ್ವ ಇದೆ. ಇದನ್ನು ಬಂಧುತ್ವದ ಹೂವು ಅಂತ ಹೇಳ್ಬೋದು, ಯಾಕೆಂದರೆ ಇದು ಯಾವಾಗಲೂ ತನ್ನ ಹೂವಿನ ಗೊಂಚಲ ಜೊತೆ ಅಂಟ್ಕೊಂಡೇ ಇರುತ್ತೆ. ಗಿರಿಕರ್ಣಿಕ ಪುಷ್ಪ ಅಂತ ಕೂಡ ಹೇಳ್ತಾರಂತೆ, ಯಾಕೆಂದರೆ ಇದು ಗುಡ್ಡ ಬೆಟ್ಟಗಳಲ್ಲಿ ಸಿಗೋ ಕಾರಣಕ್ಕೆ ಇದನ್ನು ಹಾಕಿ ಕರೀತಾರೆ. ನಾವು ಹೂವನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಬಂದು ನೈವೇದ್ಯ ತಯಾರಿ ಮಾಡಿ, ಅಷ್ಟೊತ್ತಿಗೆ ಮನೆಗೆ ಪುರೋಹಿತರು ಕೂಡ ಬಂದಿದ್ದರು. ಸೊ ಅವರು ಎಲ್ಲ ರೀತಿಯ ಪೂಜೆಯ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ದುರ್ಗಾ ದೀಪ ನಮಸ್ಕಾರ ಅಂತಂದರೆ ದೀಪದಲ್ಲಿ ದುರ್ಗೆಯನ್ನು ಆವಾಹನೆ ಮಾಡಿ ಅಲ್ಲಿ ಆಕೆಗೆ ನಮಸ್ಕಾರ ಹಾಕುವಂಥದ್ದು. ಇಲ್ಲಿ ದೀಪವೇ ಪ್ರಧಾನ. ಹಾಗಾಗಿ ಆ ದೀಪವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಬೇಕಾಗಿರುವ ಮಂಡಲ ರಂಗೋಲಿಗಳನ್ನು ಪುರೋಹಿತರು ಹಾಕ್ಕೊಳ್ತಾ ಇದ್ದಾರೆ. ಇನ್ನು ಇದ್ರ ಜೊತೆಗೆ ಮನೆಯಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಕೂಡ ಇತ್ತು. ದುರ್ಗಾ ಸಪ್ತಶತಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ತಾಯಿ ಜಗನ್ಮಾತೆ ಚಂಡ ಮುಂಡರು ಮಧುಕೈಟಬರು ಮಹಿಷಾಸುರನನ್ನು ಸಂಹಾರ ಮಾಡಿದ 700 ಶ್ಲೋಕಗಳನ್ನು ಹೊಂದಿರತಕ್ಕಂಥ ಕಥೆ ಇದು. ಹಾಗಾಗಿ ಅತ್ಯಂತ ಶ್ರೇಷ್ಠ. ದುರ್ಗಾ ಸಪ್ತಶತಿ ಪಾರಾಯಣವೇ ಅತ್ಯಂತ ಶಕ್ತಿಶಾಲಿ. ಯಾಕೆ ಹೇಳ್ತೇವೆ ಅಂದರೆ, ದೇವಿಯನ್ನು ಆರಾಧನೆ ಮಾಡುವಾಗ ನೀವು ಕೇಳಿರಬಹುದು, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾರೆ. ಈ ರೀತಿ ಪಾರಾಯಣಗಳು ಅತಿ ಶ್ರೇಷ್ಠ. ಯಾಕೆ ಅಂದರೆ ದೇವಿ ಸ್ತೋತ್ರ ಪ್ರಿಯೆ. ಯಾವಾಗಲೂ ದೇವಿಗೆ ಸ್ತೋತ್ರಗಳನ್ನು ಹೇಳೋದ್ರ ಮುಖಾಂತರ ಅವಳು ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ. ಒಂದೊಂದು ದೇವರಿಗೆ ಒಂದೊಂದು ಇಷ್ಟ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ. ಗಣಪತಿಯನ್ನು ಆರಾಧನೆ ಮಾಡುವವರು ಗಣಪತಿ ನೈವೇದ್ಯ ಪ್ರಿಯ, ಹಾಗಾಗಿ ನೈವೇದ್ಯ ಇಡಬೇಕು ಅಂತ ಹೇಳ್ತಾರೆ. ಶಿವ ಅಭಿಷೇಕ ಪ್ರಿಯ, ಹಾಗಾಗಿ ಶಿವನ ದೇವಸ್ಥಾನದಲ್ಲಿ ನಿರಂತರ ಅಭಿಷೇಕ ನಡೀತಾ ಇರುತ್ತೆ. ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತೇವೆ. ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳ್ತೇವೆ. ಹಾಗಾಗಿ ವಿಷ್ಣುವಿಗೆ ಅಲಂಕಾರ ಮಾಡೋದು ಬಹಳ ಇಷ್ಟ. ಹೀಗೆ ದೇವಿ ಸ್ತೋತ್ರ ಪ್ರಿಯ ಆಗಿರೋದ್ರಿಂದ ದೇವಿ ಸ್ತೋತ್ರವನ್ನು ನಾವು ಮಾಡೋದ್ರ ಮುಖಾಂತರ ಅವಳ ಆರಾಧನೆಯನ್ನು ಮಾಡ್ತೇವೆ. ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ಇದು ಪುಣ್ಯಾಹ ವಾಚನ. ಯಾವುದೇ ದೇವತಾ ಕಾರ್ಯ ಮಾಡುವಾಗ ನಾವು ಅಥವಾ ಬೇರೆ ಯಾವುದೇ ಸಂಸ್ಕಾರಗಳನ್ನು ಮಾಡುವಾಗ ಮೊದಲು ಪುಣ್ಯಾಹ ವಾಚನ ಮಾಡ್ಕೊಳ್ತೇವೆ. ಆ ಮೂಲಕ ಅದನ್ನು ಶುದ್ಧಿ ಕ್ರಿಯೆ ಅಂತ ಹೇಳ್ತೀವಿ. ಇಲ್ಲಿ ದೀಪ ನಮಸ್ಕಾರಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ತಯಾರಿಗಳನ್ನು ನಮ್ಮ ಪುರೋಹಿತರು ಮಾಡ್ಕೊಂಡಿರುವಂತಹದ್ದು. ಒಂದು ರೀತಿಯಲ್ಲಿ ಇದು ಸಂಜೆ ಮೇಲೆ ಮಾಡುವಂಥ ಪೂಜೆ. ಅಂದರೆ ಕೆಲವು ಪೂಜೆಗಳನ್ನು ಸಂಜೆ ಮೇಲೆ ಮಾಡ್ಕೊಳ್ತೇವೆ. ಅಂತಹ ಪೂಜೆಗಳಲ್ಲಿ ಇದು ದುರ್ಗಾ ದೀಪ ನಮಸ್ಕಾರ ಕೂಡ ಒಂದು. ಇಲ್ಲಿ ಪುರೋಹಿತರು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡ್ತಾ ಇರುವಂತಹದ್ದು. ದೀಪ ನಮಸ್ಕಾರ ನಡೆಯುವಾಗ ಸಪ್ತಶತಿ ಪಾರಾಯಣ ಕೂಡ ಏಕಕಾಲದಲ್ಲಿ ನಡೀತಾ ಹೋಗುತ್ತೆ. ಸೊ ಅದಕ್ಕೆ ಬೇಕಾಗಿರುವಂತಹ ತಯಾರಿಗಳನ್ನು ಪುರೋಹಿತರು ಮಾಡ್ಕೊಂಡಿದ್ದಾರೆ. ನೀವು ನೋಡಿರಬಹುದು, ಇಲ್ಲಿ ದೀಪದ ಪ್ರತಿಷ್ಠಾಪನೆ ಆಗಿದೆ. ದೀಪವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೂ ಕೂಡ ಅದರದ್ದೇ ಆಗಿರುವಂತಹ ವಿಶೇಷತೆಗಳಿದೆ. ನೀವು ನೋಡಬಹುದು, ನಡುವಿನಲ್ಲಿರುವ ದೊಡ್ಡ ದೀಪ, ಅದರ ಸುತ್ತ 5 ದೀಪಗಳನ್ನು ಇಡಲಾಗಿದೆ. ಒಂದೊಂದು ದೀಪ ಇಡೋದಕ್ಕೂ ಕೂಡ ಒಂದೊಂದು ವಿಶೇಷತೆ ಇದೆ. ಯಾಕೆಂದರೆ ನಮ್ಮ ವಿಡಿಯೋದಲ್ಲಿ ನನ್ನ ಏನು ಬಲಭಾಗದಲ್ಲಿ ಏನಿದೆ ಅದು ರಕ್ತಚಂದನದ ದೀಪ, ಎಡಭಾಗದಲ್ಲಿ ಏನಿದೆ ಅದು ಅಕ್ಕಿಯ ಮೇಲೆ ಪ್ರತಿಷ್ಠಾಪನೆ ಮಾಡಿರುವಂತಹ ದೀಪ. ಒಂದು ರಕ್ತಚಂದನದಲ್ಲಿ ಹಾಕಿರುವಂಥ ದೀಪದ ಬತ್ತಿಗಳು ಕೂಡ ರಕ್ತಚಂದನದಲ್ಲಿ ನೆನೆಸಿ ಕೆಂಪು ಬಣ್ಣದ ಬತ್ತಿ ಮಾಡಿ ಅದನ್ನು ಹಚ್ಚಿರ್ತಾರೆ.
ಹೀಗೆ ಒಂದೊಂದು ಕೂಡ ದೀಪವು ಕೂಡ ಒಂದೊಂದು ವಿಶೇಷತೆಗಳನ್ನು ಹೊಂದಿರುತ್ತೆ. ಆ ಕಡೆ ಎಣ್ಣೆಯಲ್ಲಿ ರಕ್ತಚಂದನವನ್ನು ನೆನೆಸಿ ಅದರ ಮೇಲೆ ದೀಪವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಕಡೆ ಅಕ್ಕಿಯನ್ನು ಇಟ್ಟು ಅದರ ಮೇಲೆ ದೀಪ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಡುವಿನಲ್ಲಿರುವ ದೀಪ ಏನಿದೆ ಅಲ್ವಾ, ಇದು ಬರೀ ರಂಗೋಲಿ ಮಾತ್ರ ಅಲ್ಲ, ಅದರ ಮೇಲೆ ಅಕ್ಕಿ ಇಟ್ಟು ಅದರ ಮೇಲೆ ಮಂಡಲ ಪ್ರತಿಷ್ಠಾಪನೆ ಮಾಡಿ ನವರತ್ನಗಳನ್ನು ಅದರ ಮೇಲೆ ಇಟ್ಟು ಆ ನವರತ್ನಗಳ ಮೇಲೆ ಈ ದೀಪವನ್ನು ಪ್ರತಿಷ್ಠಾಪನೆ ಮಾಡಿರೋದು. ನವರತ್ನಗಳು ನವಗ್ರಹಗಳ ಪ್ರತೀಕವಾಗಿ ನಮಗೆ ಅದರ ಚೈತನ್ಯವನ್ನು ತುಂಬುತ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಶ್ರೀಕಾಂತ್ ಅಂದರೆ ದೇವಿ ಶಕ್ತಿ ಮತ್ತು ಶಿವ ಇಬ್ಬರಿಗೂ ಆರಾಧನೆ ಮಾಡುವ ಪ್ರತೀಕವಾಗಿ ಶ್ರೀಕಾಂತ್ ಬಿಲ್ವಪತ್ರೆಯನ್ನು ಹಿಡ್ಕೊಂಡು ಅರ್ಚನೆ ಮಾಡ್ತಾ ಇದ್ದಾರೆ. ನಾನು ಕೇಪಳ ಹೂವನ್ನು ಹಿಡ್ಕೊಂಡು ಅರ್ಚನೆ ಮಾಡ್ತಾ ಇದ್ದೇನೆ. ಶಿವನಿಗೆ ಇಷ್ಟ ಬಿಲ್ವ, ಶಿವ ಬಿಲ್ವಪ್ರಿಯ, ದೇವಿಗೆ ಇಷ್ಟ ಈ ಕೇಪಳ ಹೂವು. ಹಾಗಾಗಿ ನಾವಿಬ್ಬರು ಅದರ ಅರ್ಚನೆಯನ್ನು ಮಾಡ್ತಾ ಇರೋದು. ಶಿವನಿಗೆ ಇಷ್ಟ ಆಗಿರೋ ಕಾರಣಕ್ಕೆ ದೇವಿಗೆ ಕೂಡ ನಾವು ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡ್ತೇವೆ, ಯಾಕೆಂದರೆ ಬಿಲ್ವಪತ್ರೆ ಅಷ್ಟು ಶ್ರೇಷ್ಠ ಅನ್ನುವ ಕಾರಣಕ್ಕೆ. ಇದು ದೀಪ ನಮಸ್ಕಾರದ ಒಂದಷ್ಟು ಕೆಲವು ರೀತಿ ನೀತಿಗಳನ್ನು ನಾನು ನಿಮಗೆ ಪರಿಚಯ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈಗ ನಾನು ಶ್ರೀಕಾಂತ್ ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅಂದರೆ ಪೂರ್ತಿ ದೀಪಕ್ಕೆ 108 ಸುತ್ತುಗಳನ್ನು ಬರಬೇಕು. 108 ಸುತ್ತುಗಳನ್ನು ಬಂದು ಆ ಒಂದು ಬೊಗಸೆ ಹೂವನ್ನು ಅದಕ್ಕೆ ಅರ್ಪಣೆ ಮಾಡುವಂತಹದ್ದು. ಈ ದುರ್ಗಾ ಸಪ್ತಶತಿ ಪಾರಾಯಣ ಕೂಡ ಹಾಗೇನೆ. ಸಪ್ತಶತಿ ಅಂದರೆ ದೇವಿ ಮತ್ತು ರಾಕ್ಷಸರ ನಡುವಿನ ಯುದ್ಧದ ಸುಮಾರು ಅಂತ್ಯದವರೆಗಿನ ಶಕ್ತಿಯ ಏನೇನು ಕಾರ್ಯಗಳಿದ್ವು ಅವೆಲ್ಲವನ್ನು 700 ಶ್ಲೋಕಗಳಲ್ಲಿ ಸಂಯೋಜನೆ ಮಾಡಿರುವಂತಹದ್ದು. ಸಾಮಾನ್ಯವಾಗಿ ಹೇಳ್ತಾರೆ, ಈ ರೀತಿಯ ಏನು ಶ್ಲೋಕಗಳನ್ನು ಪಠಣ ಮಾಡುವಾಗ ನಮ್ಮ ದೇಹದಲ್ಲಿ ಸೆರೆಬ್ರಲ್ ನರಗಳು ಮತ್ತು ರಕ್ತನಾಳಗಳನ್ನು ಇದು ಪುನರುಜ್ಜೀವನಗೊಳಿಸುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ನಮ್ಮ ಪುರಾಣ, ವೇದ, ಸ್ತೋತ್ರ, ಮಂತ್ರಗಳು ಯಾವುದು ಸುಳ್ಳಲ್ಲ, ಎಲ್ಲದಕ್ಕೂ ಕೂಡ ಇವತ್ತು ವಿಜ್ಞಾನ ಶರಣಾಗ್ತಿದೆ ಅಂತಲೇ ಹೇಳಬಹುದು. ಸರಿಯಾದ ಸ್ವರದ ಜೊತೆ ಉಚ್ಚರಿಸಿದ್ರೆ ಈ ಶ್ಲೋಕಗಳು ನಿಜವಾಗ್ಲೂ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯಾಗಿ ಒಂದು ಕಾಂತೀಯ ಅಲೆ ಅಂತ ನಾವೇನು ಹೇಳ್ತೇವೆ ಆ ರೀತಿಯ ಒಂದು ಅಲೆಯನ್ನು ಆಗಿ ನಮ್ಮ ಸುತ್ತ ಕೆಲಸ ಮಾಡ್ತವೆ. ಇತ್ತೀಚೆಗೆ ಹಾರ್ವರ್ಡ್ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳು ಕೂಡ ಹಿಂದೂಗಳ ಈ ಧಾರ್ಮಿಕ ಏನು ಮಂತ್ರಗಳು ಯಾವ ರೀತಿಯ ಅಲೆಯನ್ನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರನ್ನು ಉತ್ಪಾದನೆ ಮಾಡ್ತವೆ, ಅದರಿಂದ ಏನೇನಿನ ಪ್ರಯೋಜನ ಇದೆ ಅನ್ನೋದನ್ನು ಸಂಶೋಧನೆ ಕೂಡ ಮಾಡಿದ್ವು. ಒಂದು ಸಂಶೋಧನೆ ಹೇಳುತ್ತೆ, ಗಾಯತ್ರಿ ಮಂತ್ರವನ್ನು ಪಠಣ ಮಾಡೋದ್ರಿಂದ 1,10,000 ತರಂಗಗಳು ಬಿಡುಗಡೆ ಆಗ್ತವಂತೆ. ಸೊ ಈ ರೀತಿಯ ಶಕ್ತಿಶಾಲಿ ಮಂತ್ರಗಳು ನಮ್ಮ ಶಾಸ್ತ್ರದಲ್ಲಿ ಸಾಕಷ್ಟು ಇರುವಂತಹದ್ದು. ನಮ್ಮ ಧರ್ಮ ಹೇಳಿರೋದು ಯಾವುದು ಕೂಡ ಸುಳ್ಳಲ್ಲ. ಇನ್ನು ನೀವೀಗ ನೋಡ್ತಾ ಇರ್ಬೋದು, ನಾನು ಶ್ರೀಕಾಂತ್ ಏನು ದೀಪಕ್ಕೆ ನಮಸ್ಕಾರ ಮಾಡ್ತಿದ್ದೇವೆ, 5 ದೀಪಗಳಿಗೆ ಸೇರಿ ಮಂಡಲಕ್ಕೆ ನಾವು ಸುತ್ತು ಬರ್ತಾ ಇರುವಂಥದ್ದು. ಪ್ರದಕ್ಷಿಣೆ ಬಂದು ಪೂರ್ಣವಾಗಿ ನಮಸ್ಕಾರ ಹಾಕಬೇಕು. ಶ್ರೀಕಾಂತ್ ಉದ್ದಂಡ ನಮಸ್ಕಾರ ಹಾಕ್ತಾರೆ, ನಾನು ಏನು ಅಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತೇನೆ. ಶಾಸ್ತ್ರ ಪ್ರಕಾರ ಹೆಣ್ಣು ಮಕ್ಕಳು ಉದ್ದಂಡ ನಮಸ್ಕಾರ ಅಂದರೆ ದೇಹದ ಪೂರ್ತಿ ಅಂಗಗಳು ನೆಲಕ್ಕೆ ತಾಗುವಂಥ ನಮಸ್ಕಾರಗಳನ್ನು ಹೆಣ್ಣು ಮಕ್ಕಳು ಹಾಕಬಾರದು ಅಂತ ಹೇಳ್ತಾರೆ. ಹಾಗಾಗಿ ಗಂಡು ಮಕ್ಕಳು ಮಾತ್ರ ಅದನ್ನು ಹಾಕ್ತಾರೆ. ಹೆಣ್ಣು ಮಕ್ಕಳಿಗೆ ಈ ರೀತಿಯ ನಮಸ್ಕಾರ ಹಾಕುವಂತಹ ವ್ಯವಸ್ಥೆ ಇದೆ. ನೀವು ನೋಡ್ಬೋದು, ಅಲ್ಲಿ 5 ದೀಪಗಳನ್ನು ನೀವು ಕಾಣುತ್ತೀರಿ. 5 ದೀಪಗಳು ಪಂಚದುರ್ಗೆಯರ ಪ್ರತೀಕವಾಗಿ ಮಹಿಷಾಸುರ ಮರ್ದಿನಿ ಇರಬಹುದು, ಶೂಲಿನಿ ಇರಬಹುದು, ಹೀಗೆ 5 ದುರ್ಗೆಯರ ಸ್ವರೂಪವಾಗಿ ಅಲ್ಲಿ 5 ದೀಪಗಳನ್ನು ಇಟ್ಟಿರುವಂತಹದ್ದು. ಇನ್ನು ನೀವು ಇಲ್ಲಿ ನೋಡ್ತಾ ಇರುವಂತಹದ್ದು ಕನ್ಯಾ ಪೂಜೆ ಮತ್ತು ಸುಮಂಗಲಿ ಪೂಜೆ. ಕನ್ಯಾ ಪೂಜೆ ಅಂದರೆ ಪುಟ್ಟ ಮಗುವನ್ನು, ತಾಯಿ ಜಗನ್ಮಾತೆಯನ್ನು ನಾವು ತ್ರಿಪುರ ಸುಂದರಿ ದೇವಿಯ ಸ್ವರೂಪದಲ್ಲಿ ಆರಾಧನೆ ಮಾಡ್ತೇವೆ. ಹಾಗಾಗಿ ಪುಟ್ಟ ಬಾಲಕಿಯ ರೂಪದಲ್ಲಿ ತ್ರಿಪುರ ಸುಂದರಿ ಅವತರಿಸುವಂಥದ್ದು. ಹಾಗಾಗಿ ಪುಟ್ಟ ಮಗುವನ್ನು ತ್ರಿಪುರ ಸುಂದರಿಯ ಸ್ವರೂಪದಲ್ಲಿ ಮತ್ತು ಸುಮಂಗಲಿಯನ್ನು ದುರ್ಗೆಯ ಸ್ವರೂಪದಲ್ಲಿ ಕೂರಿಸಿ ಅವರಿಗೆ ಕಾಲು ತೊಳೆದು ಅವರನ್ನು ಆರಾಧನೆ ಮಾಡಿ ಅವರಿಗೆ ಉಡಿ ತುಂಬಿಸುವಂಥದ್ದು. ಮತ್ತು ಪುಟ್ಟ ತ್ರಿಪುರ ಸುಂದರಿಗೆ ಹಾಲು ಕೊಟ್ಟು ಹಾಲು ಕುಡಿಸುವಂಥ ಪದ್ಧತಿ, ಅವರಲ್ಲೇ ಸಾಕ್ಷಾತ್ ಜಗನ್ಮಾತೆಯನ್ನು ಕಾಣುವಂತಹ ಪದ್ಧತಿ ನಮ್ಮಲ್ಲಿರುವಂತಹದ್ದು. ಎಷ್ಟು ಸುಂದರ ಅಲ್ವಾ ನಮ್ಮ ಪದ್ಧತಿಗಳು. ಅಂದರೆ ಮನುಷ್ಯನೊಳಗೆ ದೈವತ್ವವನ್ನು ಹುಡುಕುವ, ಈ ಜಗತ್ತಿನ ಎಲ್ಲ ಚರಾಚರಗಳಲ್ಲೂ ದೇವರ ರೂಪವನ್ನು ಕಾಣುವಂತಹ ಒಂದು ವಿಶಾಲವಾಗಿರುವಂತಹ ಪರಿಕಲ್ಪನೆ ನಮ್ಮ ಹಿಂದೂ ಧರ್ಮದ್ದು. ಹಾಗಾಗಿ ಪೂಜೆಗಳೆಲ್ಲವೂ ಕೂಡ ನಮ್ಮ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವಿಲ್ಲಿಟ್ಟಿರುವ ಫಲಗಳಲ್ಲಿ ಮಾತುಂಗ ಫಲ ಅಂತ ನೀವು ನೋಡ್ತಾ ಇರಬಹುದು. ಸೊ ಈ ಮಾತುಂಗ ಫಲ ಅನ್ನುವಂಥದ್ದು ಶಕ್ತಿ ಆರಾಧನೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರೋ ಫಲ ಅಂತ ಹೇಳ್ತೇವೆ. ಬೇರೆ ಎಲ್ಲ ಹಣ್ಣುಗಳನ್ನು ನೀವು ನೋಡಿರ್ತೀರ,
ಇದು ಸ್ವಲ್ಪ ಹುಳಿಯಾಗಿರುವಂಥ ಹಣ್ಣು ಅಂತ ಹೇಳ್ತಾರೆ. ನಿಂಬೆ ಜಾತಿಗೆ ಸೇರಿದಂತಹ ಹಣ್ಣಿದು. ದೇವಿ ಆರಾಧನೆ, ಜೈನ ಬೌದ್ಧ ಧರ್ಮಗಳೆಲ್ಲ ಆರಾಧನೆ ಮಾಡುವಂತಹ ಸಂದರ್ಭಗಳಲ್ಲಿ ಕೂಡ ಈ ಹಣ್ಣನ್ನು ಬಳಸ್ತಾರೆ. ಇನ್ನು ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದರ ನಿಯಮಗಳ ಬಗ್ಗೆ ಹೇಳಿ ಅಂತ ಕೇಳಿದ್ರು. ನಿಯಮಗಳು ಅಂದರೆ ಸಾಮಾನ್ಯವಾಗಿ ದುರ್ಗಾ ಸಪ್ತಶತಿಯನ್ನು ಗುರುಗಳ ಉಪದೇಶ ಇಲ್ಲದೆ ಪಾರಾಯಣ ಮಾಡಬಾರ್ದು. ಗುರುಗಳಿಂದ ನವಾವರಣ ಮಂತ್ರದ ದೀಕ್ಷೆಯನ್ನು ಪಡ್ಕೊಂಡು ಗುರುಗಳ ಮಾರ್ಗದರ್ಶನದ ಪ್ರಕಾರವೇ ಅದನ್ನು ಪಾರಾಯಣ ಮಾಡಬೇಕಾಗತ್ತೆ. ಹಾಗಾಗಿಯೇ ಯಾರಾದರೂ ಯೂಟ್ಯೂಬ್ನಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣದ ಬಗ್ಗೆ ತಿಳಿಸ್ಕೊಟ್ರು ಅನ್ನೋ ಕಾರಣಕ್ಕೆ ಗುರುಗಳ ಮಾರ್ಗದರ್ಶನ ಇಲ್ಲದೆ ದಯವಿಟ್ಟು ಯಾರೂ ಆ ಪಾರಾಯಣವನ್ನು ಮಾಡೋದಕ್ಕೆ ಹೋಗಬೇಡಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.